ಮಹೇಶ್ ಕವಡ್ಕಿ ಸಾರಥ್ಯದಲ್ಲಿ ಎನ್ಕೆಎಸ್ ಟಿವಿ4 ಸುದ್ದಿವಾಹಿನಿ ಉನ್ನತ ಶಿಖರ ತಲುಪಲಿದೆ. ಪರಮಪೂಜ್ಯ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳ ದಿವ್ಯ ಭವಿಷ್ಯ ನುಡಿ. ಸಮಕಾಲೀನ ಮಾಧ್ಯಮ ಕ್ಷೇತ್ರದಲ್ಲಿ ಸತ್ಯ, ನಿಷ್ಠೆ ಮತ್ತು ಸಮಾಜಮುಖಿ ಚಿಂತನೆಯೊಂದಿಗೆ ಬೆಳೆಯುತ್ತಿರುವ ಎನ್ಕೆಎಸ್ ಟಿವಿ4 ಸುದ್ದಿವಾಹಿನಿ ಅದರ ಪ್ರಧಾನ ಸಂಪಾದಕರಾದ ಮಹೇಶ್ ಕೆ ಕವಡ್ಕಿ ಅವರ ಸಮರ್ಥ ನಾಯಕತ್ವದಲ್ಲಿ ಭವಿಷ್ಯದಲ್ಲಿ ಉನ್ನತ ಮಟ್ಟದ ಸಾಧನೆಗಳನ್ನು ಮಾಡುವುದಾಗಿ ಪರಮಪೂಜ್ಯ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ದಿವ್ಯ ಭವಿಷ್ಯ ನುಡಿದಿದ್ದಾರೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಶ್ರೀ ಕ್ಷೇತ್ರ ಕೋಡಿಮಠದಲ್ಲಿ ನಡೆದ ಆಶೀರ್ವಚನ ಸಂದರ್ಭದಲ್ಲಿ ಮಹಾಸ್ವಾಮಿಗಳು ಮಹೇಶ್ ಕವಡ್ಕಿ ಅವರಿಗೆ ವಿಶೇಷ ಆಶೀರ್ವಾದ ನೀಡಿ ಮಾತನಾಡುತ್ತಾ ಮಾಧ್ಯಮ ಕ್ಷೇತ್ರದಲ್ಲಿ ಧರ್ಮ, ಸತ್ಯ ಮತ್ತು ನೈತಿಕತೆಯನ್ನು ಕೇಂದ್ರ ಬಿಂದು ಮಾಡಿಕೊಂಡು ಕಾರ್ಯನಿರ್ವಹಿಸುವ ಎನ್ಕೆಎಸ್ ಟಿವಿ4 ಸುದ್ದಿವಾಹಿನಿ ಮಹೇಶ್ ಕವಡ್ಕಿ ಅವರ ದೂರದೃಷ್ಟಿ, ಪರಿಶ್ರಮ ಮತ್ತು ಸಮಾಜದ ಮೇಲಿನ ಬದ್ಧತೆಯಿಂದ ರಾಷ್ಟ್ರಮಟ್ಟ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ತನ್ನದೇ ಆದ ಗುರುತನ್ನು ಸ್ಥಾಪಿಸಲಿದೆ ಎಂದು ನುಡಿದರು. ಮಾಧ್ಯಮವು ಕೇವಲ ಸುದ್ದಿಯನ್ನು ಪ್ರಸಾರ ಮಾಡುವ ಸಾಧನವಲ್ಲ, ಸಮಾಜವನ್ನು ಸರಿದಾರಿಯಲ್ಲಿ ಮುನ್ನಡೆಸುವ ಶಕ್ತಿಶಾಲಿ ಮಾಧ್ಯಮವಾಗಬೇಕೆಂಬ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಹೇಶ್ ಕವಡ್ಕಿ ಪ್ರಾಮಾಣಿಕ ಮಾಧ್ಯಮದ ಮೂಲಕ ಜನಸಾಮಾನ್ಯರ ಧ್ವನಿಯಾಗಿದ್ದಾರೆ. ಅವರ ಈ ಸೇವೆ, ಮನೋಭಾವ ಹಾಗೂ ವೃತ್ತಿಪರ ನಿಷ್ಠೆಯನ್ನು ಗುರುತಿಸಿದ ಮಹಾಸ್ವಾಮಿಗಳು ಇಂತಹ ಮಾಧ್ಯಮ ನಾಯಕತ್ವಕ್ಕೆ ದೈವಿಕ ಅನುಗ್ರಹ ಸದಾ ಲಭಿಸಲಿದೆ ಎಂದು ಆಶೀರ್ವದಿಸಿದರು. ಮಹೇಶ್ ಕವಡ್ಕಿ ಎನ್ಕೆಎಸ್ 4 ಟಿವಿ ವರದಿಗಾರನಾಗಿ ಸೇವೆ ಮಾಡ್ತಾ ಇದ್ದು 7 ವರ್ಷ ಆಗಿದೆ. ಅವನಿಗೆ ಸುಖ, ಶಾಂತಿ, ನೆಮ್ಮದಿ ಈ ಮಾರ್ಗದಲ್ಲಿ ಯಶಸ್ಸು ತರಲಿ ಅಂತ ಹಾರೈಸ್ತೀನಿ. ಈ ಸಂದರ್ಭದಲ್ಲಿ ಮಾತನಾಡಿದ ಮಹೇಶ್ ಕೆ ಕವಡ್ಕಿ ಅವರು, ಪರಮಪೂಜ್ಯ ಶ್ರೀಗಳ ಆಶೀರ್ವಾದವು ನನ್ನ ಜೀವನದ ಹಾಗೂ ವೃತ್ತಿ ಜೀವನದ ಮಹತ್ವದ ಶಕ್ತಿಯಾಗಿದೆ. ಎನ್ಕೆಎಸ್ ಟಿವಿ4 ಅನ್ನು ಸತ್ಯ, ನಿಷ್ಠ, ಜನಪರ ಮತ್ತು ಮೌಲ್ಯಾಧಾರಿತ ಸುದ್ದಿವಾಹಿನಿಯಾಗಿ ರೂಪಿಸುವ ನನ್ನ ಸಂಕಲ್ಪ ಮತ್ತಷ್ಟು ಬಲಿಷ್ಠವಾಗಿದೆ ಎಂದು ಶ್ರೀಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು. ಶ್ರೀ ಕ್ಷೇತ್ರ ಕೋಡಿಮಠದ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಈ ಆಶೀರ್ವಚನ ಮತ್ತು ಭವಿಷ್ಯ ನುಡಿ ಎನ್ಕೆಎಸ್ ಟಿವಿ4 ಸುದ್ದಿವಾಹಿನಿಯ ಭವಿಷ್ಯಕ್ಕೆ ಹೊಸ ಶಕ್ತಿ, ವಿಶ್ವಾಸ ಮತ್ತು ದಿಕ್ಕನ್ನು ನೀಡಿದ್ದು ಮಾಧ್ಯಮ ಲೋಕದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದ್ದಾರೆ. ಬ್ಯೂರೋ ರಿಪೋರ್ಟ್. ಕೆಜಿ ಸಂಗಟಿ, ವ್ಯವಸ್ಥಾಪಕ ಸಂಪಾದಕರು, ಎನ್ಕೆಎಸ್ ಟಿವಿ4 ಮತ್ತು ಪ್ರಜಾಪವರ್ ಸುದ್ದಿವಾಹಿನಿ, ಗಜೇಂದ್ರಗಡ.